ಇದನ್ನ ವಿಷಯ ಎಂತ ಗೊತ್ತುಂಟಾ, ಒಳ್ಳೆ ಒಂದು ಪುಳಿ ಮುಂಚಿ ಮಾಡುವಲ್ಲ, ಇದೆಂತ ಗೊತ್ತುಂಟಾ, ಸಿಗಡಿ ಮೀನು ಗೊತ್ತುಂಟಲ್ಲ, ಪ್ರಾನ್ಸ್ ಮೀನು, ಅದುವೇ ಇದು ಮೀನು ಅಂತ ಹೇಳಿದ್ರೆ ಕೆಲವರಿಗೆ ಉಂಟಲ್ಲ ಮುಳ್ಳುಂಟು ಅದಂತ ಹೇಳಿ ಒಂದು ಹೆದ್ರಿಕೆ ಇರ್ತದೆ ಅಲ್ಲ, ಇದ್ರಲ್ಲಿ ಮುಳ್ಳೆಂತ ಇಲ್ಲ. ಹಾಗೆ ಇದೊಂದು ಒಳ್ಳೆ ಪುಳಿ ಮುಂಚಿ ಮಾಡುವ, ಇದನ್ನು ಮತ್ತೆ ನಿಮ್ಗೆ ತೋರಿಸ್ಲಿಕ್ಕೆ ಉಂಟು ನೋಡಿ. ಇದ್ರ ಕಾಲೆಲ್ಲ ಹೇಗೆ ಉಂಟು ನೋಡಿ, ಇದ್ರ ಒಟ್ಟಿಗೆ ನೊಣಗಳು ಕೂಡ ಅದಕ್ಕೆ ಕುರುಂಟು ನೋಡಿ. ಇದನ್ನೆಲ್ಲ ತೆಗಿಲಿಕ್ಕೆ ಉಂಟಾಯ್ತಾ, ಹೀಗೆ ಡೈರೆಕ್ಟ್ ಮಾಡ್ಲಿಕ್ಕಿಲ್ಲ, ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಇದೆಂತ ಗೊತ್ತುಂಟಾ, ಊರಿನ ಕೋಳಿ ಮೊಟ್ಟೆ ಉಂಟಲ್ಲ, ಊರಿನ ಕೋಳಿ ಅದ್ರ ಮೊಟ್ಟೆ ಇದು. ಈ ಅಜ್ಜಿಂದಿರಿದ್ದಾರಲ್ಲ, ಇದ್ರಲ್ಲಿ ಕೂಡ ಗಂಡು ಹೆಣ್ಣು ಅಂತ ಮಾಡಿದ್ದಾರೆ. ಈಗ ನಿಮ್ಗೆ ಕಾಣ್ತಾ ಉಂಟಲ್ಲ, ಇದು ಇದರಲ್ಲಿ ಹೆಣ್ಣು ಮತ್ತೆ ಗಂಡು, ಇದು ಇದು ಎಂತ ಹೇಳುದು, ಮರಿ ಇಟ್ಟಾದ ನಂತರ ಗಂಡು ಮತ್ತೆ ಹೆಣ್ಣು ಯಾವ್ದು ಅಂತ ಹೇಳಿ ಇದ್ರಲ್ಲಿ ಕೂಡ ಕಂಡು ಹಿಡಿಲಿಕ್ಕೆ ಆಗ್ತದೆ. ನೋಡಿ, ಎರಡು ತಕೊಂಡಿದ್ದೇನೆ ಕೋಳಿ ಮೊಟ್ಟೆ. ಇದ್ರಲ್ಲಿ ನಿಮ್ಗೆ ಶೇಪ್ ನೋಡೋ ಗೊತ್ತಾಗ್ತದ ನೋಡಿ, ಇದು ಚಿಕ್ಕದು ಇದು ದೊಡ್ಡದು. ಇದರಲ್ಲಿ ಇದು ಹೆಣ್ಣು, ಇದು ಹುಂಜ, ಕರೆಕ್ಟ್ ಅಲ್ಲ, ಹುಂಜ, ಇದು ಹುಂಜ, ಗಂಡು ಕೋಳಿ ಆಗ್ತದೆ ಅಂತ ನೋಡಿ. ಇದೆಲ್ಲ ಅಜ್ಜಿಯವರ ಮಂಡ್ಯ ಒಳಗಿದ್ದ ವಿಷಯ ಇದೆಲ್ಲ ನೋಡಿ. ಇದು ಹುಂಜ, ಈ ರೀತಿ ದೊಡ್ಡ ಶೇಪ್, ದೊಡ್ಡ ಅಂದ್ರೆ ಈ ರೀತಿ ಶೇಪ್ ಇರೋದು. ಇದು ಹೆಂಟೆ, ಈ ರೀತಿ ಇದು. ಮತ್ತೆ ಇದರಲ್ಲಿ ಪಿದರಿಕ ಉಂಟು ನೋಡಿ, ಇಲ್ಲಿ ಕೊರೆದ ಪಿ, ಅದು ಸಹ ಇಲ್ಲಿ ಅಂಟಿಸಿ ಕೊಟ್ಟಿದ್ದಾರೆ. ಮತ್ತೆ ಇದು ಒಂದೇ ಕೋಳಿದಲ್ಲ ಮೊಟ್ಟೆ, ಬೇರೆ ಬೇರೆ ಕೋಳಿದೆ, ಅದಕ್ಕೆ ನೋಡಿ ಕಲರ್ ಈ ರೀತಿ. ಬಿಸಿ ಬಿಸಿ ಪುಳಿ ಮುಂಚಿ, ಪ್ರಾನ್ಸ್ ಪುಳಿ ಮುಂಚಿ ರೆಡಿ ಆಯ್ತು. ಎಷ್ಟು ಚಂದ ಉಂಟು ನೋಡಿ. ಇವರೆಲ್ಲ ಉಂಟಲ್ಲ, ನನ್ನೆಲ್ಲ ಗಡಿ ತೆಗಿತಾರೆ. ಆಗದಿಂದ ಕಾದು ಕಾದು ತಪ್ಪಿಸಿಕೊಂಡೆಲ್ಲ ಬಂದದ್ದು, ಆಗುದಿಲ್ಲ. ಎಲ್ಲಿಂದ ತಪ್ಪಿಸಿಕೊಂಡು ಬಂದ್ರು ಇವರು ಬಿಡುದಿಲ್ಲ. ಪುಳಿ ಮುಂಚಿ ರೆಡಿ ಆಯ್ತು, ಅವರಿಗೆ ವ್ಯವಸ್ಥೆ ಮಾಡಿ ಆಯ್ತು. ಎಷ್ಟು ಉಂಟು, ಸ್ವಲ್ಪ ಕೂಡ ಮುಳ್ಳಿಲ್ಲ. ನಿಮ್ಗೆ ರಪ ತಿನ್ಬೋದು, ಟೇಸ್ಟ್ ಕೂಡ ಹಾಗೆ. ಇವತ್ತು ನಾಳೆ ನಾಡಿದ್ದು ಹಾಗೆ ತಿನ್ಲಿಕ್ಕಿಲ್ಲ, ಇದು ಹೀಟ್ ಆದ್ರೆ ನಿಮ್ಗೆ ಗೊತ್ತುಂಟಲ್ಲ, ಇದೆಲ್ಲ ಹೋಗುದೇ ಇಲ್ಲ. ಲೆಕ್ಕ ತಿನ್ಬೇಕು, ಇವತ್ತು ತಿನ್ಬೋದು, ನಾಳೆ ಸ್ವಲ್ಪ ತಿನ್ಬೋದು, ನಾಡಿದ್ದೆಲ್ಲ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಆಗ್ಲಿಕ್ಕಿಲ್ಲ ವಹಿವಾಟ, ಅದು ಹೀಟ್ ಆಗ್ತದಲ್ಲ. ಹಾಗೆ ನಾವು ಜೀರಿಗೆ ಕಷಾಯ ಎಲ್ಲ ಉಂಟಲ್ಲ, ಅದಂತೂ ಕುಡಿಬೇಕು ಹೀಟ್ ಆದ್ರೆಲ್ಲ. ಮತ್ತೆ ಇದು ಪ್ರೆಗ್ನೆಂಟ್ ಇದ್ದವರಿಗಂತೂ ತಿನ್ಲಿಕ್ಕೆ ಇಲ್ಲ, ಯಾಕಂದ್ರೆ ಹೀಟ್ ಅಲ್ಲ. ಹಾಗೆ ಮೀನುಂಟಲ್ಲ ಆರೋಗ್ಯಕ್ಕೆ ಬಾಯಿ ಒಳ್ಳೇದು, ಕೊಲೆಸ್ಟ್ರಾಲ್ ಎಲ್ಲ ಇರುವುದೇ ಇಲ್ಲ. ಮತ್ತೆ ಅದು ಮೀನು ಅಡುಗೆ ನೀವು ಮಾಡೋದಲ್ಲಿ ಇರುದು, ನೀವು ಮೀನು ತಂದು ಚಂದ ಅಡುಗೆನೆಲ್ಲ ಹಾಕಿ, ಕೋಕೋನಟ್ ಆಯಿಲ್ ಅದೆಂತೆಲ್ಲ ಬರ್ತಲ್ಲ, ಅದನ್ನೆಲ್ಲ ಹಾಕಿ ಚಂದ ಅಡುಗೆ ಮಾಡಿದ್ರೆ ಹೀಗೆ ಆಗಿರ್ತೀರಿ. ಗೊತ್ತಾಯ್ತಾ ನಾನು ಹೇಳಿದೆ ಅಂತ ಹೇಳಿ, ದಪ್ಪ ಆಗ್ತೀರಿ. ಅಷ್ಟೆಲ್ಲ ಎಣ್ಣೆಲ್ಲ ಹಾಕ್ಲಿಕ್ಕಿಲ್ಲ, ಎಣ್ಣೆನೆಲ್ಲ ಜಾಸ್ತಿ ಹಾಕ್ಬೇಡಿ, ಅಪರೂಪಕ್ಕೆ ಹಾಕಿ, ಯಾವಾಗ್ಲೆಲ್ಲ ಬೇಡ. ಮತ್ತೆ ವಿಶೇಷ ಅಂತ ಇಲ್ಲಲ್ಲ. ಹಾಗೆ ಮೀನೆಲ್ಲ ತಿಂದು ಎಲ್ಲ ಆರೋಗ್ಯವಾಗಿರಿ. ಹಾಗೆ ಇನ್ನು ಮತ್ತೆ ಬರ್ತೇನೆ ಮಾತಾಡ್ಲಿಕ್ಕೆ, ಬಾಯ್.